ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆವಿ ಸಾರಿನ ಹೇಗೆ ಡ್ರೇಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ಸಾರಿ ಫಸ್ಟ್ ಟೈಮ್ ಉಡ್ತಾ ಇದ್ದರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾನು ಹೆವಿ ಸಾರಿಯನ್ನು ಮೊದಲು ಬಾರ್ಡರ್ ಎಲ್ಲಿರುತ್ತೆ, ಸೆರಗು ಎಲ್ಲಿ ಬರುತ್ತೆ ಅದನ್ನು ಇನ್ನೊಂದು ಸೈಡ್ ತೆಗೆದಿಟ್ಕೊಂಡು ಈಗ ಫಸ್ಟ್ ರೈಟ್ ಸೈಡ್ ನಾನು ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸುತ್ತು ತಗೊಂಡು ಬಂದು ಅದಾದಮೇಲೆ ನಾನಿಲ್ಲಿ ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಒಳಗಡೆ ಟಕ್ ಮಾಡಬೇಕಾದ್ರೆ ಅದರಷ್ಟು ನೀಟಾಗಿ ಮುದ್ದೆ ಆಗದೆ ಇರೋ ಥರ ನಾವು ಟಕ್ ಮಾಡಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಆಡ್ ಕಾಣುತ್ತೆ. ಸಾರಿ ಉಟ್ಟಾಗ ನೆರಿಗೆ ಎಲ್ಲ ಒಂಥರ ಆಡ್ ಕಾಣುತ್ತೆ. ಮತ್ತು ಇವಾಗ ಎಷ್ಟು ಬೇಕೋ ನೆರಿಗೆಗೆ ಅಷ್ಟನ್ನು ತಗೊಂಡು ಮತ್ತು ಹಿಂಭಾಗದಿಂದ ಈಗ ಸೆರಗನ್ನು ನಾನು ಎಷ್ಟು ಬೇಕೋ ಅಷ್ಟನ್ನು ನಾನು ತಗೊಂಡು ಅದನ್ನು ಪ್ಲೀಟ್ಸನ್ನು ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ನೆರಿಗೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ನಾನು ಸೆರಗಿನ ಭಾಗವನ್ನು ಪ್ಲೀಟ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ಯಾವತ್ತೂ ನಾವು ಮೊದಲು ಬರುವಂಥ ಪ್ಲೀಟ್ ಏನಿದೆ ಅದು ಸ್ವಲ್ಪ ಅಗಲವಾಗಿರಬೇಕು. ಆಗ ನಮಗೆ ಹಿಂದೆ ಇರುವಂಥ ಪ್ಲೀಟ್ಸ್ ಹಿಂದೆ ಮುಂದೆ ಆಗಿದ್ದರೂ ಕೂಡ ಅದು ಕಾಣೋದಿಲ್ಲ. ಹಾಗಾಗಿ ಅದು ಹೈಡ್ ಆಗುತ್ತೆ. ಆದ್ದರಿಂದ 1-2 ಸಲ ನಾವು ಮಾಡಿ ನೋಡಬೇಕು. ಒಂದೇ ಸಲಕ್ಕೆ ಪ್ಲೀಟ್ ಕರೆಕ್ಟಾಗಿ ಬರೋದಿಲ್ಲ. ಮತ್ತೆ ಟ್ರೈ ಮಾಡಿದಾಗ ನಮಗೆ ನೀಟಾಗಿ ಕೂರುತ್ತೆ, ನೀಟಾಗಿ ಬರುತ್ತೆ. ಸೊ ಯಾವಾಗಲೂ ಫಸ್ಟ್ ಪ್ಲೀಟ್ ಮಾತ್ರ ಸ್ವಲ್ಪ ಅಗಲ ಇರೋ ಥರ ನೋಡ್ಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಪ್ಲೀಟ್ ಬಂದಿದೆ. ಹಾಗೆ ಫಸ್ಟಲ್ಲಿ ಬೇಕಾದರೆ ಪಿನ್ನನ್ನು ಇನ್ಸರ್ಟ್ ಮಾಡಿ ಆಮೇಲೆ ನೆರಿಗೆಗಳನ್ನು ಮಾಡ್ಕೊಳ್ಬೋದು. ಈ ಸೆರಗು ಭಾಗ ನನಗೆ ತುಂಬಾ ಈಸಿಯಾಗಿ ಪ್ಲೀಟ್ ಕೂರ್ತು. ಹಾಗಾಗಿ ನಾನು ಪಿನ್ನೇನು ಇನ್ಸರ್ಟ್ ಮಾಡಿಲ್ಲ. ಇವಾಗ ಎಷ್ಟು ಬೇಕಷ್ಟು ಲೆಂತ್ ನೋಡಿಕೊಂಡು ಹಿಂಭಾಗಕ್ಕೆ ಹಾಕ್ಕೊಂಡು ಇನ್ಸರ್ಟ್ ಮಾಡಿದರೆ ಆಯಿತು. ಈಗ ಪ್ಲೀಟ್ಸ್ ಎಲ್ಲ ರೆಡಿಯಾಗಿ ಆಗಿದೆ. ಈಗ ಹಿಂಭಾಗಕ್ಕೆ ಅಂದರೆ ಶೋಲ್ಡರ್ಗೆ ಪಿನ್ ಹಾಕಬಾರ್ದು. ಶೋಲ್ಡರಿಂದ ಒಂದು ಸ್ವಲ್ಪ ಹಿಂಭಾಗಕ್ಕೆ ಪಿನ್ನನ್ನು ಇನ್ಸರ್ಟ್ ಮಾಡಬೇಕು. ಇದರಿಂದ ನಾವು ಬಗ್ದಾಗೆಲ್ಲ ಸೆರಗು ಮುಂದೆ ಬರೋದಿಲ್ಲ. ಪಿನ್ ಹಾಕಿ ಆದಮೇಲೆ ಮುಂಭಾಗ ಬರುವಂಥ ನೆರಿಗೆಗಳನ್ನು ನಾವು ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಫಸ್ಟ್ ಮೇಲ್ಗಡೆ ನೆರಿಗೆ ಒಂದು ಸ್ವಲ್ಪ ಅಗಲವಾಗಿ ಬಿಟ್ಟು ಬಾಕಿ ನೆರಿಗೆಗಳನ್ನು ಸಣ್ಣದಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೊಳ್ಬೇಕು. ಇದಾದಮೇಲೆ ಮತ್ತೆ ಹಿಂಭಾಗಕ್ಕೆ ಫಸ್ಟ್ ನೆರಿಗೆಯನ್ನು ಏನಿದೆ ಅದು ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು ಬಂದು ವಿ ಶೇಪಲ್ಲಿ ಪಿನ್ನನ್ನು ಹಾಕ್ಕೊಳ್ಬೇಕು. ನೋಡಿ ಕೆಳಗಡೆ ಬರೋ ಥರ ಚೆನ್ನಾಗಿ ಅದು ಪ್ಲೀಟ್ಸ್ ಕಾಣಬೇಕು. ಆ ರೀತಿ ಟೈಟಾಗಿ ಎಳ್ಕೊಂಡು ಇಲ್ಲಿ ಪಿನ್ನನ್ನು ಸೆಕ್ಯೂರ್ ಮಾಡಬೇಕು. ಅದಾದಮೇಲೆ ಇವಾಗ ಫಸ್ಟ್ ನೆರಿಗೆ ಏನು ಬರುತ್ತೆ ಅದನ್ನು ನಾವು ಫಸ್ಟ್ ನೆರಿಗೆ ಒಂದನ್ನು ಲೂಸ್ ಬಿಟ್ಟು ಅದಾದಮೇಲೆ ನಾವಿಲ್ಲಿ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಅಲ್ಲಿ ನೆರಿಗೆ ಒಂಥರ ಆಡ್ ಕಾಣುತ್ತೆ, ಮೇಲಕ್ಕೆ ಕಾಣುತ್ತೆ, ರೈಟ್ ಸೈಡ್ ಬರುತ್ತೆ. ನಮಗೆ ಫುಲ್ ಮಿಡ್ಲ್ ಬರೋ ಥರ ಸೆರಗನ್ನು ಹಿಡ್ಕೊಂಡು ಅಂದರೆ ಸೀರೆನ ಹಿಡ್ಕೊಂಡು ಫುಲ್ ಮಿಡ್ಲ್ ಬರೋ ಥರ ನಾವು ನೆರಿಗೆಯನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಈಗ ಇಲ್ಲಿ ಒಂದು ಸ್ವಲ್ಪ ಜಾಗನ ಬಿಟ್ಟು ಇಲ್ಲಿ ನಾವು ಕರೆಕ್ಟ್ ನೆರಿಗೆಗಳನ್ನು ಇಲ್ಲಿ ಫೋಲ್ಡ್ ಮಾಡಿಕೊಂಡು
ಸ್ವಲ್ಪ ಸ್ಪ್ರೆಡ್ ಆದಾಗೆ ಕಾಣುತ್ತೆ. ಸೊ ಈ ರೀತಿ ಪ್ಲೀಟ್ಸನ್ನು ತಗೊಂಡು ನೀಟಾಗಿ ಪ್ರೆಸ್ ಮಾಡಿ ಒಳಗಡೆ ಹಾಕ್ಕೊಳ್ಬೇಕು. ಇನ್ಸರ್ಟ್ ಮಾಡಿದರೆ ಆಯಿತು. ಈ ಸಾರಿ ಉಡೋ ಟಿಪ್ಸ್ ಏನಿದೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಕೆಳಗಡೆ ನೆರಿಗೆ ಏನಾದರೂ ಫೋಲ್ಡ್ ಆಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಬೇಕು. ಈಗ ಫುಲ್ ಸಾರಿ ಉಟ್ಟು ಆಗಿದೆ. ಹೇಗೆ ಕಾಣ್ತಾ ಇದೆ ಅಂತ ಬ್ಲೌಸ್ ವೇರ್ ಮಾಡಿ ತೋರಿಸ್ತೀನಿ. ಸೊ ಈ ಸಾರಿ ಟ್ರ್ಯಾಪಿಂಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.